ಚೂರುದಿಲ್ಲಲ್ಲ ಈಗ ಇಲ್ಲೇ ಇತ್ತಾ ಎಲ್ಲಿತ್ತು ಎಲ್ಲೋಯ್ತು ಮಗ ಎಲ್ಲೋಯ್ತು ಆಚೆ ಬಂತವಾಗ ಇಲ್ಲಪ್ಪ ಇಲ್ಲ ಇಲ್ಲ ಎಲ್ಲ ತೋರುದಿಲ್ಲಪ್ಪ ಅಲ್ಲಿ ಗೇಬಲ್ ಗಾಡಿ ಎಲ್ಲೋಯ್ತ ಅಂತ ಗೇಬಲ್ ಗಾಡಿ ಪೆಟ್ಟು ಹೊಡೆ ಮಗ ಇಲ್ಲೇ ಇಲ್ಲೇ ಬಂತ ಇಲ್ಲೇ ಅಲ್ಲಿ ಕೆಳಗೆ ಹಾಕಬೇಕು ಹೋಗಿತ್ತಲ್ಲಿ ಓಡಿಸಿ ಯಾರ್ಕ ಮ್ಯಾಲ ಒಬ್ರು ಹೋಗಿ ಒಂದು ದೊಂಬೆ ಕೇಳಕತ್ತ ಕೀಡೋಸ್ಲು ಮೀಟಿಲ್ಲ ನಮ್ಮ ಅಷ್ಟೇ ನಾವು ಹಿಡಿದ ನಾವು ಎಲ್ಲಿ ಹಿಡ್ದಿತ್ತು ಊಟ ಮಾಡಿ ಮಜ್ಜಿಕೊಂಡಿದ್ದೇನು ಅಲ್ಲ ಕೊಕ್ಕೆ ಮಗ ದೊಡ್ಡ ಕೊಕ್ಕೆ ಮ್ಯಾಲೆ ಹೋಗಿ ಬಂದು ಈ ಕೊಕ್ಕೆಗೆ ಪೂರ ದೊಂಬಿ ಒಂದು ಜಾಸ್ತಿ ಮಗ ಯಾರು ಒಂದು ಮ್ಯಾಲ ಕೊಕ್ಕೆ ಹೋಗಿ ಒಂದು ದೊಂಬಿ ಹೀಗೆ ಚೂರು ಸ್ಟಾಪ್ ಇಡು ಮಗ ರನ್ನಿಂಗ್ ಅಲ್ಲಿ ಅಲ್ಲೇ ಬಸ್ ಇಲ್ಲಿ ಇಲ್ಲಿತ್ತ ಇಲ್ಲಿ ಜಪ್ಪಿ ಜಪ್ಪಿ ಇಲ್ಲಿ ಇಲ್ಲಿ ಜಪ್ಪಿ ಇಲ್ಲಿ ಜಪ್ಪಿ ಬರೀ ಇಲ್ಲಿ ಜಪ್ಪಿ ಇಲ್ಲಿ ಜಪ್ಪಿ ಇಲ್ಲಿ ಜಪ್ಪಿ ಇಲ್ಲಿ ಜಪ್ಪಿ ಅಲ್ಲೇ ಹಾಂ ಅದು ಆಚೆ ಹಾಪ್ ಕಾತಿಲ್ಲ ಕಾಣ್ತದೆ ಈಚಿಂದ ಬಿಡಿದ್ರೆ ಅತ್ತಿಲ್ಲ ಹಾಂ ಈಚಿಂದ ಬಿಡಿದ್ರೆ ತಿಳ್ಕೊಳ್ಳಿ ಕೊಟ್ಟೆ ಮಗ ಇದು ಒಂಚೂರು ಹೇಳಿ ನೀನು ಒಂಚೂರು ನೀವು ಇಟ್ಕೊಳ್ಳಿ ನಾನು ನೀವು ಜಪ್ಪಿ ಎಷ್ಟು ಗೊತ್ತಿಲ್ಲ ಮರೀತು ಆಮೇನ ಈಗ ಹಂಚಿ ಜಪ್ಪಿ ಈ ಹಂಚಿದೆ ಹಿಡಿದ್ರೆ ಸಾಕು ನಿನ್ನ ಮೊಬೈಲ್ ವಿಡಿಯೋ ನನ್ನ ಮೊಬೈಲಿಗೆ ಒಂದು ವಿಡಿಯೋ ಮಾಡಿ ತಡಿ ಒಂದು ಕೆಲಸ ಮಾಡಿ ಅಲ್ಲಿಂದ ಮೇಲೆ ಚೀಲ
ಹಂಗಲ್ಲ, ಅಲ್ಲಿ ಕೋಲು ಹಿಡಿ. ಸರ್ತ ಮಾಡಿ, ಸರ್ತ ಮಾಡಿ. ಕೋಲು ಸರ್ತ ಮಾಡಿ, ಕೋಲು. ಹಾಂ ಹಾಂ ಹಾಂ, ಅಲ್ಲಿ ಬನ್ನಿ, ಮುಂದೆ ಬನ್ನಿ, ಈಚೆ ಮಟ್ಟಿ ಮುಂದೆ ಮಾಮರೆ ಮಗ ಅಲ್ಲಿ ಹಿಡ್ಕೊ. ಈ ಮಾಹಿತಿ ನಂಗಲ್ಲಿ ಏಣಿಯಲ್ಲಿ ಹಿಡುಕತ್ತಿಲ್ಲ, ಒಬ್ರು ಹಿಡ್ಕೊಂಡು ಈಚ್ ಮಗ ಈಚೆ ಮಟ್ಟಿಗೆ ಈಚ್ ಬಾ. ಹಾಂ, ಮೇಲೆ ಹೈಟ್ ಮಾಡಿ ಮಗ, ಚೀಲ ಜಾಗ್ರತೆಯಾ ಚೀಲ ಹೈಟ್ ಮಾಡಿ ಓ ಬೇಡ ಮಗ. ಹಾಂ, ಚೀಲ ಹಾಗೆ ಹಿಡ್ಕೊ, ಏಯ್ ಬುದ್ಧಿ ಕೈಯಾಗಲ್ಲ. ಹಾಂ, ಹಾಗೆ ಬಳ್ಳಿ ಹಿಡ್ಕೊ. ಏಣಿ ಹಿಡ್ಕೊ ಮಗ, ಏಣಿ ಹಿಡ್ತೆ ಹಾಗೆ ಹಿಡ್ಕೊ, ಹಾಗೆ ಹಾಗೆ ಹಿಡ್ಕೊ, ಹಾಗೆ ತೊಂದರೆ ಇಲ್ಲ, ಹಾಗೆ ಅಡ್ಡ ಮಾಡ್ಕೊಂಡು ಅಡ್ಡ ಮಾಡ್ಕೊಂಡು ಹಾಗೆ ಎಲ್ಲಿ? ನೆಲಗುಲ್ಲ. ಹಾಗೆ ಮಾಡ್ಚಿ ನಾಲ್ಕು ಮಾಡ್ಚಿ ಬಚ್ಚ. ಇದು ಇಂಥ ಕಡೆ, ಇಂಥ ಕಡೆ. ನಾನು ಹುಷಾರಿದ್ದೆ, ಹಾವೊಂದಕ್ಕೆ ಬಂದದ್ದು ನನಗೆ. ಮತ್ತೊಂದು ಕಡೆ ಬೈಕ್ ಇದು ಈ ಕಡೆ ಮಗ ಒಂಚೂರು ಕೋಲ್ ಇರ್ತೀನಿ ಹಳ್ಳಿ ಸ್ವಲ್ಪ ಚಡ್ಡಿ ಹೇಗೆ ಸುಮ್ಮನೆ ಸ್ಟಾಪ್ ಮನೆ ಹೆಸರು ಫೋನ್ ಕೊಡ. ಯಾರ ಮನೆ? ಹೌದಾ, ಮನೆ ಯಜವಂತರು ಯಾರು? ಮನೆ ಯಜವಂತರು ಯಾರು? ಓ ನಿಮ್ಮ ಯಾರೇ? ಅಡ್ಡ ಹೀಗೆ ಅಡ್ಡ ಇಟ್ಕೊಳ್ಳಿ, ನಾನು ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ನೀವು ದೂರ ಹೋಗ್ಬಿಡಿ. ಅಲ್ಲ ಸ್ಟಿಕ್ ನಾನು ತಗೊಳ್ತೀನಿ. ವಿಡಿಯೋ ಆನ್ ಆಗಿತ್ತಾ? ಅವನಿಗೆ ತಗೊಂಡು ಹಾಂ ಅವನಿಗಿತ್ತಲ್ಲ ಅಲ್ವಾ? ಹ್ಞೂ ಅವನಿತ್ತಲ್ಲ. ಆನಾಯ್ತು ಆನಾಯ್ತು. ಬೇಡ, ಅಲ್ಲೇ ಈ ಕಡೆ ಇಷ್ಟು ದೂರ ಬರೋದು ಬೇಡ, ಇಷ್ಟು ದೂರ ಬೇಡ, ದೂರ ಇತ್ತು. ನಾನು ಅದ್ರ ಸೌಂಡ್ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉತ್ಪನ್ನ ಅಂಬಾಗಿಲು. ನಾನು ನಿನ್ನೆ ಒಂದು ಕೋರ್ಟ್ ಇತ್ತು, ಬೆಳಗ್ಗಿಂದ ಸಾಯಂಕಾಲ 3:45ವರೆಗೆ ಕೋರ್ಟಲ್ಲೇ ಇದ್ದಿದ್ದೆ. ಅದರ ನಂತರ ಬಂದು ನನ್ನ ಹೆಲ್ತ್ ಬೆಳಗ್ಗೆಯಿಂದ ಹಾಳಾಯಿತು, ಸ್ವಲ್ಪ ಇನ್ಫೆಕ್ಷನ್ ಆಗಿ ಜ್ವರ ಬಂದು ಮಲಗಿದ್ದೆ. ನಿನ್ನೆಯಿಂದ ನಾನು ಇದುವರೆಗೂ ಕಾಲು ಹಾಕಿಲ್ಲ. ಇವತ್ತು ಮೆಡಿಕಲ್ ಪರಿಸರದಲ್ಲಿ ಒಂದು ಹಾವು ಮನೆ ಹಂಚಿನೊಳಗಿದೆ ಅಂತೇಳಿ ಕರೆ ಬಂತು. ನನಗೆ ಹೋಗಲಿಕ್ಕೂ ಅಲ್ಲಿ ಹೆಜ್ಜೆ ನಡೀಲಿಕ್ಕೂ ಆಗೋದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಇವತ್ತು ಇನ್ಫೆಕ್ಷನ್ ಆಗಿ. ಕಡೆಗೆ ಏನು ಮಾಡೋದು, ಅನಿವಾರ್ಯ. ಕಡೆಗೆ ಸ್ಥಳಕ್ಕೆ ವೀರಮಾರುತಿ ದೇವಸ್ಥಾನ ಹತ್ರ ಮೆಡಿಕಲಲ್ಲಿ ಅದನ್ನು ಹಿಡಿದು ಮೇಲೆ ಮಾಡಿನಲ್ಲಿ ಹತ್ತಿ ತೆಗಿಬೇಕಾಯ್ತು. ಅವರು ಸಿಮೆಂಟಿಂದ ದೊಂಬೆ ಎಲ್ಲ ಕಟ್ಟಿದ್ರು, ಭಾಳ ಕಷ್ಟ ಆಯಿತು ನನಗೆ. ಆದರೂ ಮಾಡಲ್ಲಿ ಸುಮಾರು ಸಲ ತಪ್ಪಿ ಹೋಯ್ತು, ಹಾವು 4-5 ಬಾರಿ. ಹೇಗಾದರೂ ಮಾಡಿ ಅದನ್ನು ಸೆರೆ ಹಿಡಿದೆ. ಸೆರೆ ಹಿಡಿಕಿದ್ರೆ ಮುಂಚೆ ನಮ್ಮ ಇಲ್ಲಿ ಸದಿನ ಮನೆ ಶಾಲೆ ಬಾಗಿಲು ರೋಡಲ್ಲೇ ಹೋಗಬೇಕು, ಕೃಷ್ಣ ದೇವಾಡಿಗ ಅಂತ ಬಾಗಿಲಲ್ಲಿ ಸ್ಟೇಷ್ನರಿ ಅಂಗಡಿ ಇದೆ ಅವ್ರದ್ದು, ಮತ್ತು ಹೂವಿನ ವ್ಯಾಪಾರಿಯವರು. ಪಾಪ ಅವರು ಒಂದು ಕರೆ ಮಾಡಿದ್ರು, ಮನೆ ಅಡುಗೆ ಕೋಣೆಯಲ್ಲಿದೆ ಅಂತ. ಅದನ್ನು ನೋಡಿದರೆ ಗೋಡೆ ಒಳಗಿತ್ತು, ಅದನ್ನು ಹಿಡಿದಿದ್ದೇನೆ. ಇದು ಗೋಣಿಚೀಲದಲ್ಲಿರೋದು ಕೃಷ್ಣ ದೇವಾಡಿಗರ ಮನೆ. ಇದು ದೊಡ್ಡ ಹಿತ್ತಲು ಯಾವುದೋ ಹೇಳಿದ್ರಪ್ಪ ಮನೆ ಹೆಸರು ಅವರು. ಆಮೇಲೆ ಹೇಳ್ತೇನೆ. ಅಲ್ಲ ಇಲ್ಲ ಮತ್ತೊಂದು ಗಂಟೆ ಬಿಡ್ಸೋದಿದೆ, ನೀವು ಅಷ್ಟು ಹೆಸರು ಮತ್ತೊಂದು ಬಿಡಿಸೋದಿದೆ. ನಾ ಎಲ್ಲ ರೆಡಿ ಮಾಡ್ತೇನೆ. ಇದಕ್ಕೆ ನೆನಪೇ ಇಲ್ಲ ಮತ್ತೆ ನನಗೆ. ಏ ನೀವು ನಾನು ನೋಡಿರಿ ಅಂತೇಳಿ ಮಾಡಿದೆ. ನೆನಪೇ ಆಗಿಲ್ಲ ಅಂದರೆ ಫುಲ್ಲು ಆರಾಮೂ ಇಲ್ಲ, ಒಂದು ಅದೇ ನನ್ನಿಷ್ಟ ನಿಧಾನ ಹೆಲ್ತ್ ಕರೆಕ್ಟ್ ಇಲ್ಲಲ್ಲ ಮಾರ್ರೆ, ಅದು ನೆನಪೇ ಹೋಯ್ತು. ಅಷ್ಟಕ್ಕೊಂಚೂರು ಹೇಗೆ ನನಗೆ ಬೇಕಾ ಆಡಿಲ್ಲ ಅಡ್ಲಿ ನಾನು ಹಂಗೆ ನೀವು ಅದ್ರ ಇದ್ರಾಗಿದ್ರಿ ಅಂತೇಳಿ. ಹೀಗೆ ಅದು ಮಿಟ್ಕಣಿ ಸರ್. ಯಾ ಇದು ಬಿಗಿ ಇತ್ತು ಅದು. ಹಾಂ ಕಡಿಮೆ ಆಟದ್ದಲ್ಲ. ಅಯ್ಯ ಅದೀಗ ಎತ್ಲಾಗ ಓಡ್ ಬತ್ತ ತಿರುಗಿ ಬತ್ತ.
ಸ್ನೇಹಿತರೆ, ತುಂಬ ಕಳ್ಳಾಟದ ಹಾವು ಇದು. ಇದು ನೋಡಿ, ಭಯಂಕರ ಕಳ್ಳಾಟದ ಹಾವು. ಅಲ್ಲೇ ಹಾಕೊಳ್ಳಿ, ಇದು ಗಂಡು ನಾಗರಹೊಳೆ ನೋಡಿ. ಇದು ಮಾಡೊಳಗಿದ್ದಿತ್ತು ಅಲ್ಲಿ ದೊಡ್ಡ ಹಿತ್ತಲ ಮನೆಯಲ್ಲಿ. ಇದಕ್ಕೀಗ ರಿಲೀಸ್ ಮಾಡ್ತಾ ಇದ್ದೇನೆ ನಾನು. ಹೋಗ್ತಾ ಇದ್ದೆ ನೋಡಿ. ಅಲ್ಲಿ ಹೇಳಿ ಆ ಕಡೆ ಹೋಗು, ಆ ಕಡೆ ಹೋಗು. ಬನ್ನಿ ಬನ್ನಿ, ಹತ್ತಿರ ಬನ್ನಿ. ಫುಲ್ಲು ಬಿಡಿದೆ. ಆಫ್ ಮಾಡಬೇಡಿ ನೋಡಿ. ಹೋಗ್ತಾ ಇದೆ. ಒಂದು ಹಾವನ್ನು ರಿಲೀಸ್ ಮಾಡಿದ್ದೇನೆ ಈಗ. ಹೋಯ್ತದು. ಒಂಚೂರು ಮೊಬೈಲ್ ಅಂದ್ಕೊಳ್ಳಿ. ಹಾಂ, ಹಿಂಗಿಟ್ಟಿದೆ. ದಯವಿಟ್ಟು ಈ ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಶಿವಗೋಸ್ಕರ ಮಾಡ್ತಾ ಇರೋದಲ್ಲ. ಈಗ ಫುಲ್ಲು ನಾನು ಇನ್ಫೆಕ್ಷನ್ ಆಗಿ ಜ್ವರದಲ್ಲೂ ಬಂದರೂ ನನಗೆ ನೆಡುವಷ್ಟು ನಿಟ್ಟಿಲ್ಲ. ಆದರೂ ಮನೆ ಒಳಗೆ ಹಾವು ಬಂದಾಗ ನಾನು ಸಹಕರಿಸೋದು ನನ್ನ ಕೆಲಸ. ದಯವಿಟ್ಟು ನನ್ನ ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾವು ಬಂದ ತಕ್ಷಣ ಕರೆ ಕೊಡಿ. ನಾನು ತೋಟದಲ್ಲಿ ಇರೋ ನಾನು ಸರ್ವಿಸ್ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್, ಉಪ್ಪಂದಾಂಬಾಗಿಲು.